ನಮಸ್ಕಾರ ಸ್ನೇಹಿತರೆ. ಈ ಬಾರಿ ಬಿಸಿಲು ತುಂಬಾ ಇತ್ತು. ಬೇಸಿಗೆ ಮಾರ್ಚ್ ಏಪ್ರಿಲಲ್ಲಿ ನಾನು ಕಳೆ ನಿರ್ಮೂಲನೆ ಮಾಡಿರಲಿಲ್ಲ. ಏನಕ್ಕೆ ಭೂಮಿ ಬಿಸಿಲು ಕಾಯಬಾರ್ದು, ತೇವಾಂಶ ಇಂಗಬಾರ್ದು ಅಂದ್ಬಿಟ್ಟು ಕಳೆ ನಿರ್ಮೂಲನೆ ಮಾಡಿರಲಿಲ್ಲ. ನೋಡಿ ತುಂಬಾ ಕಾಂಗ್ರೆಸ್ ಗಿಡ ಬಂದಿದೆ. ಸುಮಾರು ಒಂದು 2.5 ತಿಂಗಳಾಗಿತ್ತು ನಾನು ಇದ್ರಲ್ಲಿ ಕಳೆ ನಿರ್ಮೂಲನೆ ಮಾಡಿರಲಿಲ್ಲ. ಈಗ ನಿನ್ನೆ ಒಳ್ಳೆ ಮಳೆ ಬಂದಿದೆ. ಈ ಕಾಂಗ್ರೆಸ್ ಗಿಡ ಫುಲ್ಲು ಬೀಜ ಬಂದಿರೋದ್ರಿಂದ ಬೇರೆ ದಾರಿ ಇಲ್ಲ. ಮಿನಿ ಟ್ರ್ಯಾಕ್ಟ್ರಲ್ಲಿ ಲೈಟಾಗಿ ರೋಟಾವೇಟ್ರ್ ಹೊಡೆಸಿ ಒಂದು ಹಸಿರೆಲೆ ಗೊಬ್ಬರ ಬಿತ್ತೀನಿ. ಹಸಿರೆಲೆ ಗೊಬ್ಬರ ಬಿತ್ತಿದ್ರೆ ಈ ಬೀಜ ಎಲ್ಲನೂ ಅದರೊಳಗೆ ಸೇರಿಕೊಂಡು ಇದು ಮೊಳಕೆ ಬರುತ್ತೆ. ಆಮೇಲೆ 45 ದಿನ ಆದಮೇಲೆ ಹಸಿರೆಲೆ ಗೊಬ್ಬರನ ಭೂಮಿಗೆ ಮಲ್ಚ್ ಮಾಡಿದಾಗ ಈ ಕಾಂಗ್ರೆಸ್ ಗಿಡನೂ ಒಂದು ನಿರ್ಮೂಲನೆ ಆಗುತ್ತೆ. ಸಂಪೂರ್ಣ ನಿರ್ಮೂಲನೆ ಆಗೋದಿಲ್ಲ, ಒಂದು ತಕ್ಕ ಮಟ್ಟಿಗೆ. ನಾನು ಈ ಸರಿ ಹಸಿರೆಲೆ ಗೊಬ್ಬರಕ್ಕಾಗಿ ಡಯಾಂಚ ಬಿತ್ತಾ ಇದ್ದೀನಿ. ಇದು ಡಯಾಂಚ ಬೀಜ. ಇದು ಈಗ ಒಂದು 4-5 ತಿಂಗಳ ಮುಂಚೆ ನಾನು ಉರುಳಿ ಹಾಕಿದ್ದೆ ಹಸಿರೆಲೆ ಗೊಬ್ಬರಕ್ಕಾಗಿ ನನ್ನ ತೋಟದಲ್ಲಿ. ಹೋದ ವರ್ಷದಲ್ಲಿ ಸೆಣಬು ಹಾಕಿದ್ದೆ, ಸೆಣಬು. ಈ ಸರಿ ಡಯಾಂಚ ಬಿತ್ತಾ ಇದ್ದೀನಿ. ಇದು 40ರಿಂದ ಒಂದು 50 ದಿನ ಆದಮೇಲೆ ಸುಮಾರು ಒಂದು 4 ಅಡಿ ಹೈಟ್ ಬರುತ್ತೆ. ಇದು ಇಡೀ ತೋಟ ಫುಲ್ಲು ಕವರ್ ಆಗುತ್ತೆ. ಮತ್ತು ಒಂದು 50 ದಿನ ಆದಮೇಲೆ ಮತ್ತೆ ಒಂದು ರೋಟಾವೇಟ್ರ್ ಹೊಡೆಸಿ ಇದನ್ನು ಭೂಮಿಗೆ ಸೇರಿಸಿದರೆ ನಮ್ಮ ಸಾಯಿಲ್ ಕಾರ್ಬನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅಂದರೆ ಸಾವಯವ ಇಂಗಾಲ. ಇದು ಭೂಮಿಲಿ ಸಾವಯವ ಇಂಗಾಲ ಇಂಪ್ರೂವ್ಮೆಂಟ್ ಆಯ್ತು ಅಂದರೆ ನೀರು ಹಿಡಿದಿಟ್ಕೊಳುತ್ತೆ ತೋಟ, ಮಣ್ಣು. ಆಮೇಲೆ ಭೂಮಿಲಿರೋ ಒಂದು ಪೋಷಕಾಂಶಗಳನ್ನ ಆ ಗಿಡಗಳು ಚೆನ್ನಾಗಿ ಹೀರ್ಕೊಳೋದಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ಈ ಮಳೆಗಾಲ ಆಗಿರೋದ್ರಿಂದ ನಮ್ಗೆ ಗೊತ್ತಿಲ್ಲದಂಗೆ ಒಂದು 2 ತಿಂಗಳಲ್ಲಿ ಸೂಪರಾಗಿ ಬಂದೇ ಬಿಡುತ್ತೆ ಇದು. ಎಲ್ಲೆಲ್ಲಿ ಟ್ರ್ಯಾಕ್ಟ್ರ್ ಹೋಗುತ್ತೋ ಅಲ್ಲೆಲ್ಲನೂ ರೋಟಾವೇಟ್ರ್ ಹೊಡೆಸಿ ಹಸಿರೆಲೆ ಗೊಬ್ಬರ ಬಿತ್ತಿದ್ದೀವಿ. ಟ್ರ್ಯಾಕ್ಟ್ರ್ ಹೋಗದೇ ಇರೋ ಜಾಗದಲ್ಲಿ ಈ ಥರ ಈ ಟ್ರಂಚ್ಗಳ ಹತ್ರ ಎಲ್ಲನೂ ಬ್ರಷ್ ಕಟ್ಟಲ್ಲೇ ಕಳೆ ಹೊಡ್ಕೊತಾ ಇರೋದು. ಇವಾಗ ಇಲ್ಲಿ ಬ್ರಷ್ ಕಟ್ರ್ ಹೊಡಿಬೇಕು. ಈ ಸೈಡಲ್ಲೆಲ್ಲ ನಾನು ಇಲ್ಲಿ ಯಾವುದೋ ಪಕ್ಷಿ ಮೊಟ್ಟೆ ಹಾಕಿದೆ. ಇಲ್ಲಿ ಇದು ಗೋಜಲಕ್ಕೆ ಇರಬೇಕನ್ಸುತ್ತೆ. ಗೌಜಲಿಗೆ ಹಾಕಿ ನೋಡಿ. ನನ್ನ ಗಿಡದಲ್ಲಿ ತುಂಬಾ ಒಂಬಾಳೆ ಬಂದಿದೆ. ಇದರಲ್ಲಿ 1, 2, 3, 4 ಮೇಲ್ಗಡೆದ ಒಂದು 5ನೇದು ಗರ್ಭ ಕಟ್ಟಿದೆ. ಬರಲಿ ನೋಡಿ. ಇವೆಲ್ಲ ಚೆನ್ನಾಗಿ ಬರೋದಕ್ಕೆ ಕಾರಣ ಮೇಯ್ನು ಈ ದೇಸಿ ಹಸುಗಳು. ಇದರಲ್ಲಿ 1, 2, 3, 4, 5, 6, 7, 8, 9ನೇದು. ಇದು ಲಾಸ್ಟ್ ಇಯರು ಇಲ್ಲೊಂದು ಗೊನೆ ಕಟ್ ಮಾಡಿದೆ ನಾನು. 1, 2, 3, 4, ಇದು 5 ಒಂಬಾಳೆ ಆಲ್ರೆಡಿ ಇದೆ. ಆಮೇಲೆ ಒಂಬಾಳೆ ಸೈಜ್ ತುಂಬ ದಪ್ಪ ಇದೆ. ನಾನು ಇದುವರೆಗೂ ಪೊಟ್ಯಾಶ್ ಅಂತ ಕೊಡಲಿಲ್ಲ. ನೋಡ್ತೀನಿ ನೆಕ್ಸ್ಟ್ ಇಯರಿಂದ ಇಳುವರಿ ಬರಲಿಲ್ಲ ಅಂದರೆ ವಿಧಿ ಎಲ್ಲ ಕೊಡಲೇಬೇಕಾಗುತ್ತೆ. ಕೆಲವರೆಲ್ಲ ಹೇಳ್ತಾರೆ ಸಾವಯವದಲ್ಲಿ ಪೊಟ್ಯಾಶು ಡಿಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇದುವರೆಗೂ ನಮ್ದೇನು ತೊಂದರೆ ಆಗಲಿಲ್ಲ, ಎಲ್ಲ ಚೆನ್ನಾಗೇ ಬರ್ತಾಯಿದೆ. ನಾನು AMC ಕೊಡೋದ್ರಿಂದ ಭೂಮಿಲಿ ಇರೋ ಒಂದು
ಪೋಷಕಾಂಶಗಳು ಆಕ್ಟಿವ್ ಆಗಿ ಆ ಗಿಡ ತಗೊಳೋದಕ್ಕೆ ಸಹಾಯ ಆಗ್ತದೆ AMC. ನೆಕ್ಸ್ಟ್ ಇಯರಿಂದ ನೋಡ್ತೀನಿ ಆ ಪೊಟ್ಯಾಷ್ ಡಿಫಿಷಿಯನ್ಸಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ.